ಆ ದೇವಗಿರಿ ಬಡ್ಡಿ ಮಕ್ಳಿಗೆ ನಮ್ ಸುರೇಶನ್ನೇ ಜೈಲ್ಗೆ ಹಾಕ್ಬೇಕಾದ್ರೆ ಎಷ್ಟು ಧೈರ್ಯ ಇರ್ಬೇಕು. ಅವ್ರನ್ನ ಸುಮ್ಮನೆ ಬಿಡ್ಬಾರ್ದು. ಎಲ್ಲ ತಪ್ಪುಣ ಹಳ್ಳಿಲಿರೋ ಆ ಹುಡುಗಿ ಮೊದ್ಲ ಅವಳನ್ನ ಮುಗಿಸ್ಬೇಕು. ಅವಳೊಬ್ಳೇ ಅಲ್ಲ ಆನೇನು ಅಷ್ಟೇ ಸಾಲದು. ಆ ಊರಲ್ಲಿರೋ ಒಬ್ಬೊಬ್ಬ ಬಡ್ಡಿ ಮಗನಿಗೂ ಬುದ್ಧಿ ಕಲಿಸ್ತೀನಿ. ಆ ಊರಲ್ಲಿರೋ ಹೊಲ ಗದ್ದೆಗಳಿಗೆಲ್ಲ ಬೆಂಕಿ ಇಡ್ತೀನಿ ಇವತ್ತೇ. ನಾಗರಾಜ, ಈ ಕಾಗ್ದಾನ ತಗೊಂಡೋಗಿ ದೇವಗಿರಿಲಿ ಯಾಕೆಲ್ಲಾರು ಕೊಟ್ಬಿಡು. ಅವ್ರಿಗೆ ಆಪತ್ತು ಅಂತ ಬರ್ದಿದ್ದೀನಿ. ತಗೋ. ಹಾ, ಬೇಗ ಹೋಗು. ಅಲ್ಲೋಡು. ಏಯ್, ಆ ಸೀಮೆಣ್ಣೆ ಕ್ಯಾನ್ ಎಲ್ಲ ಕೆಳಗಿಳಿಸಿ ಮರಲಿಡ್ರು. ಕತ್ತಾದ್ಮೇಲೆ ನೋಡ್ಕೊಳ್ಳ. ನೋಡು, ತಿಂದ್ಬಿಟ್ಟು. ಏನಿದು? ಗಣಪತಿ, ನಮ್ಮೂರಿಗೇನೋ ಆಪತ್ತಿದೆಯಂತೆ. ಊರಿನ ಬೆಳಗ್ಗೆ ಯಾರೋ ಬೆಂಕಿ ಇಡ್ತಾರಂತೆ. ಅವನ ಹಿಂದೆ ನೀನ್ ಹೋಗು, ನಾನು ಹೋಗಿ ಜನರನ್ನು ಕರ್ಕೊಂಡ್ ಬರ್ತೀನಿ. ಬೇಗ. ಏನು ಯೋಚನೆ ಮಾಡ್ತಾ ಗೊತ್ತಾಯ್ತು. ಹೊಲಗಳಿಗೆ ಸಿಮೇಣೇಶ್ವರಣ್ಣ. ಇನ್ನು ಅಲ್ಲಲ್ಲೇ ಜನಗಳು ಓಡಾಡ್ತಿದ್ದಾರೆ. ಕತ್ಲಾಗ್ಲಿ ಅಂತ ಶೇಖರ್ ಅವರು ಹೇಳಿದ್ದಾರೆ. ಆಡೋ ಆಟನ. ಸರ್, ಹೊಲಗದ್ದೆಗಳಿಗೆಲ್ಲ ಸಿಮೆಣೆ ಸುರಿದಿದ್ದಾಯ್ತು. ವೆರಿ ಗುಡ್. ಸಿಮೆಣೆ ಅರ್ಥ ಇಲ್ಲ. ಏನೋ ಏನೋ ಮೋಸ ಆಗಿದ್ಯೋ? ಯಾರು ಬರ್ತಿದ್ದಾರೆ? ಊರ್ ಜನ ಬರ್ತಾ ಇದ್ದಾರೆ. ಓಡ್ರು ಓಡ್ರು. ಗಣಪತಿ, ನಿನ್ನಿಂದ ತುಂಬಾ ಉಪಕಾರ ಆಯ್ತು ಕಣಪ್ಪ. ಗಣಪತಿ, ಒಳ್ಳೆ ಸಾಹಸ ಮಾಡಿ. ಗಣಪತಿಯಿಂದ ನಮ್ ಪೈರೆಲ್ಲ ಉಳಿತು. ಸದ್ಯ ಗಣಪತಿಯಿಂದ ನಮ್ಮ ಊರೆಲ್ಲ ಬಚಾವಾಯ್ತು. ಸರಿಯಾದ ಸಮಯಕ್ಕೆ ಬಂದ. ಇಲ್ಲ ಅಂದ್ರೆ ನಮ್ಮ ಹೊಲ ಗದ್ದೆ ಎಲ್ಲ ಬೂದಿ ಆಗಿ ಹೋಗೋದು. ಗಣಪತಿ ಬರೀ ಆನೆ ಮಾತ್ರ ಅಲ್ಲ, ನಮ್ಗೆಲ್ಲ ದೇವ್ರ ಸಮಾನ. ಆ ಆನೆ ನಮ್ ಪ್ಲಾನ್ ಎಲ್ಲ ಹಾಳು ಮಾಡಿ ನೀರಲ್ಲಿ ಹೋಮ ಮಾಡ್ತು.
ಅದಕ್ಕೆ ಹೇಳಿದ್ದು ಅದನ್ನ ಬೇಗ ಮುಗಿಸು ಅಂತ. ಮಾಯಾ, ನೀನಿನ್ನೂ ಚಿಕ್ಕವಳು, ಜೀವನದಲ್ಲಿ ಬಾಳಿ ಬದುಕಬೇಕಾದವಳು. ಇಂಥ ಬುದ್ಧಿ ಕಲಿಬಾರ್ದಮ್ಮ. ನೋಡಿ, ನೀವು ಆ ಬಡ ಜನರ ಹೊಟ್ಟೆ ಮೇಲೆ ಹೊಡಿಯಕ್ ಹೋದ್ರಿ, ಆದ್ರೆ ಆ ದೇವ್ರು ಆನೆ ರೂಪದಲ್ಲಿ ಬಂದು ಅವ್ರನ್ನ ಕಾಪಾಡ್ದ. ನಿನ್ ದೇವ್ರಿಗೆ ಬೇರೆ ಕೆಲ್ಸ ಇಲ್ಲ ನೋಡು. ಆನೆ ಆಗ್ ಬರೋದು, ಕೋತಿ ಆಗ್ ಬರೋದು, ಹಂದಿ ಆಗ್ ಬರೋದು ಅಷ್ಟೇನಾ? ದೇವ್ರು ಮನುಷ್ಯನಾಗಿ ಯಾಕೆ ಬರೋದಿಲ್ಲ ಗೊತ್ತಾ? ಮನುಷ್ಯರು ಸಮಯ ಬಂದಾಗೆ ಬದ್ಲಾಗ್ ಬಿಡ್ತಾರೆ. ಚಿಕ್ಕ ಬಾಯಲ್ಲಿ ದೊಡ್ಡ ಮಾತು. ಒಂದೊಂದ್ಸಾರಿ ಬಂದ್ಬಿಡುತ್ತೆ. ಸುಮಾ, ಅವಳನ್ನೇ ಹೊಡಿಯಕ್ ಹೋಗ್ತೀರಾ? ಹಾಗೆಲ್ಲ ಮಾತಾಡ್ಬಾರ್ದು ಸುಮಾ. ಬಾ ಹೋಗೋಣ. ಮಮ್ಮಿ, ನಾನೇ ಹಾವತ್ರ ಊರ್ಗೆ ಕಾಗ್ದ ಕಳ್ಸಿದ್ದೆ. ಹೌದಾ? ನನ್ ಚಿನ್ನ, ಒಳ್ಳೆ ಕೆಲ್ಸ ಮಾಡ್ದೆಮ್ಮ. ಸುರೇಶ, ಸುರೇಶ ಬಂದಿಯೇನೋ? ನೀನ್ ಯಾವಾಗ ಬರ್ತೀಯ ಅಂತ ನಾವು. ಯಾಕೋ ಯಾಕೋ ಒಂಥರ ಇದೀಯಾ? ಅವನ್ ಕೋಪ ಇನ್ನೂ ಆರಿಲ್ಲ ಅಂತ ಕಾಣಿಸತ್ತೆ. ಬೇಡ ಮಾವ, ಈಗ ತಾನೇ ಜೈಲಿನಿಂದ ಬಂದಿದ್ಯಾ, ಮತ್ತೇನಾದ್ರೂ? ನೋಡು, ನೀನ್ ಸೇಡ್ ತೀರ್ಸ್ಕೊಳ್ಳೇಬೇಕು ಅಂದ್ರೆ ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ ತೀರ್ಸ್ಕೊಳ್ಳೋ. ಯಾವಾಗ್ಲೂ ಸೇಟ್ ತೀರ್ಸ್ಕೊಳ್ಳೋ ವಿಷಯನೇ ಮಾತಾಡ್ತಿರಲ್ಲ, ಅದನ್ ಬಿಟ್ಟು ಒಳ್ಳೆ ವಿಷಯ ಮಾತಾಡಕ್ ಆಗಲ್ವಾ? ಯಾಕೋ ಹುಚ್ಚಾಗಾಡ್ತಾ ಇದೆಯಲ್ಲೋ? ಏನಾಯ್ತಾ ಇವತ್ತು ನಿನಗೆ? ಏನೂ ಆಗಿಲ್ಲ. ಅವತ್ತು ಈ ಹಾಳಾದನ್ ಕುಡ್ದೆ ಗೌರಿ ಮೇಲೆ ಬಲಾತ್ಕಾರ ಮಾಡಿದೆ, ಅದಕ್ಕೆ ಕಂಬಿ ಎಣಿಸ್ಬೇಕಾಯ್ತು. ಇನ್ಮೇಲೆ ಇಂಥ ಕೆಟ್ಟದ್ದೆಲ್ಲ ನಮ್ಮನೇಲಿ ಇರ್ಕೂಡ್ದು. ಜೈಲಲ್ಲಿದ್ದು ನಿನ್ ಬುದ್ಧಿ ಕೆಟ್ಟೋಯ್ತು ಅಂತ ಕಾಣಿಸತ್ತೆ. ಇಲ್ಲ, ಮನಸ್ಸು ಶುದ್ಧ ಆಯ್ತು. ಗೌರಿ ನನ್ನ ಕಣ್ಣು ತೆರೆಸು. ಇನ್ಮೇಲೆ ನಾನು ನನ್ನ ಹಳೆಯ ಕೆಟ್ಟ ಗುಣಗಳೆಲ್ಲ ಮರೆತು ಹೊಸ ಮನುಷ್ಯನಾಗ್ತೀನಿ. ಈಗ ನೀವು ನೋಡ್ತಿರೋದು ಹೊಸ ಸುರೇಶನ್ನ. ಚಿಕ್ಕಪ್ಪ, ಇನ್ಮೇಲೆ ನೀವು ಹೀಗೆ ಇರ್ಬೇಕು, ಒಳ್ಳೆಯವರಾಗಿ. ಇಲ್ಲಮ್ಮ, ಇನ್ಮೇಲೆ ನಾನು ಖಂಡಿತ ಹೀಗೆ ಇರ್ತೀನಿ, ಬದಲಾಗೋದಿಲ್ಲ. ನನಗೆ ಹೊಸ ಜೀವನ ನೀಡಿದ ಆ ಗೌರಿಗೆ ನಾನು ಸದಾ ಕೃತಜ್ಞನಾಗಿರ್ತೀನಿ. ಅವಳು ನನ್ನ ಪಾಲಿನ ದೇವತೆ. ಗೌರಿ, ನಿನ್ ವಿಷಯ ಗೊತ್ತಾ? ಏನು? ಯಾರೋ ಒಬ್ಬ ದೊಡ್ಡ ಮನುಷ್ಯ ತುಂಬಾ ದಯಾಳು ಅಂತೆ. ನಮ್ಮೂರಿನ 9 ಜನ ಬಡವರಿಗೆ ತನ್ನ ಸ್ವಂತ ಖರ್ಚಿಂದ ಮದುವೆ ಮಾಡಿಸ್ತಾ ಇದ್ದಾನಂತೆ. ಅದು ನಮ್ಮ ಕಾಮಾಕ್ಷಮ್ಮನ ಕಲ್ಯಾಣ ಮಂದಿರದಲ್ಲಿ. ನಾನು ಹೋಗಿ ನೋಡ್ಕೊಂಡ್ ಬರ್ಲಾ? ಹೋಗ. ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗ್ಲಿ, ನಿಮಗೆ ಸುಖ, ಸಂತೋಷ, ಸಂಪತ್ತು ಸಿಗ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ. ಪುರೋಹಿತರೆ, ಪ್ರಾರಂಭ ಆಗ್ಲಿ. ಎಲ್ಲರೂ ಇವ್ರಿಗೆ ನಮಸ್ಕಾರ ಮಾಡಿ. ವಧುವರರಿಗೆ ಉಡುಗೊರೆ ಕೊಡಕ್ಕೆ ಯೋಚನೆ ಮಾಡೋ ಈ ಕಾಲದಲ್ಲಿ 9 ಜೋಡಿಗಳಿಗೆ ಉಚಿತವಾಗಿ ಮದುವೆ ಮಾಡಿಸಿರೋ ನೀವು ನಿಜವಾಗ್ಲೂ ಮಹಾಪುಣ್ಯವಂತರು ಸ್ವಾಮಿ. ಈ ಪುಣ್ಯ ಸೇರ್ಬೇಕದು ನನಗಲ್ಲ, ನಿಮ್ಮೂರಿನ ಒಂದು ಹುಡುಗಿಗೆ. ನನ್ನ ಕಣ್ಣು ತೆರೆಸಿದ ದೇವತೆ ಆಕೆ. ಆಕೆಯ ಪುಣ್ಯದಿಂದ ನಾನೊಬ್ಬ ಮನುಷ್ಯನಾಗಿ ಬದಲಾಗಿದ್ದೀನಿ. ಓ, ಬಂದ್ರಾ? ನೀವು ಬರ್ತಿರೋ ಇಲ್ವೋ ಅನ್ಕೊಂಡಿದ್ದೆ. ಸದ್ಯ ನೀವು ಬಂದ್ರಲ್ಲ. ಮೃಗವಾಗಿದ್ದ ನಾನು ಮನುಷ್ಯನಾಗಿ ಬದಲಾಗೋದಕ್ಕೆ ನೀವೇ ಕಾರಣ. ನಿಮ್ಮ ಹತ್ರ ನಾನು ತುಂಬಾ ತಪ್ಪಾಗಿ ನಡ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ನನ್ನ ಕೈಲಾದ ಮಟ್ಟಿಗೆ ಇಂಥ ಪುಣ್ಯ ಕಾರ್ಯಗಳನ್ನ ಮಾಡಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋತಿದ್ದೀನಿ. ಗಣಪತಿ, ಯಾಕೆ ಹೀಗೆ ಓಡ್ ಬರ್ತಿದ್ಯಾ? ಏನ್ ಸಮಾಚಾರ? ಏನಾಯ್ತು? ಏಯ್ ಗಣಪತಿ, ಯಾಕೋ? ಯಾಕೆ ಹೀಗೆ ಅವತ್ಕೋತಿದ್ಯಾ? ನಮಸ್ಕಾರಮ್ಮ. ನಾನಮ್ಮ ಗುರ್ತಿಸಿಕ್ಲಿಲ್ವೇ? ಈ ಆನೆ ಯಜಮಾನ, ಸರ್ಕಸ್ ಕಂಪ್ನಿ ಮಾಲೀಕ ಶಾಂಡೋ ಸೋಮಣ್ಣ.
ನಮಸ್ಕಾರ. ಏನ್ ಸಮಾಚಾರ? ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ, ಮತ್ತೆ ತೊಂದರೆ ಕೊಡೋದು ಬೇಡ ಅಂತ. ಈಗ ನಾನು ದುಡ್ಡು ಕಾಸಿನಲ್ಲಿ ಪರವಾಗಿಲ್ಲ, ಸಾಕಷ್ಟು ಹಣ ಸಂಪಾದನೆ ಮಾಡಿದ್ದೀನಿ. ಮತ್ತೆ ಸರ್ಕಸ್ ಕಂಪನಿ ಓಪನ್ ಮಾಡೋಣ ಅಂತಿದ್ದೀನಿ. ಅದಕ್ಕೋಸ್ಕರ ನಾನೇನ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ಏನು, ನನ್ ಗಣಪತಿನ ಕರ್ಕೊಂಡು ಹೋಗ್ಬಿಡ್ತೀರಾ? ಬೇಡಿ ಬೇಡಿ. ಅಯ್ಯೋ, ನನ್ ಗಣಪತಿ ನನ್ನಿಂದ ದೂರ ಮಾಡ್ಬೇಡಿ. ಗಣಪತಿ ನನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ನನ್ನಿಂದ ಅವನ್ನ ಬಿಟ್ಟಿರೋಕ್ಕಾಗಲ್ಲ. ಗಣಪತಿಗೂ ನನ್ನನ್ನು ಬಿಟ್ಟಿರೋಕ್ಕಾಗಲ್ಲ. ನಿಮಗ್ ಕೈ ಮುಗಿತೀನಿ, ದಯವಿಟ್ಟು ಅವನ್ನ ಕರ್ಕೊಂಡು ಹೋಗ್ಬೇಡಿ. ಎಷ್ಟು ದಿವಸ ಇದನ್ನ ಬಿಟ್ಟು ನಾನಿರ್ಲಿಲ್ವಾ? ನನ್ ಬಿಟ್ಟು ಇದಿರ್ಲಿಲ್ವಾ? ನಿಜವಾದ ಯಜಮಾನ ಬಂದು ಕೇಳುವಾಗ ಕಳಿಸ್ಕೊಡೋದು ನ್ಯಾಯ. ನ್ಯಾಯದ ಬಗ್ಗೆ ನೀವು ಮಾತಾಡಬೇಡಿ. ಅವತ್ತಿದು ಗುಂಡಾಟ ಬಿದ್ದು ಸಾಯ್ತಾ ಇದ್ದಾಗ ಅದನ್ನು ಉಳಿಸಿದ್ ನಮ್ ಗೌರಿ. ಇಲ್ಲದೆ ಹೋಗಿದ್ರೆ ಅದು ಜೀವ ಸಹಿತ ಉಳಿತಿರ್ಲಿಲ್ಲ. ಅವಾಗ ನೀವೇನ್ ಮಾಡ್ತಿದ್ರಿ ಹೇಳ್ರಿ? ಪ್ರಾಣ ಉಳಿಸೋರ್ಗೆ ಕಣೆ ಅದು ಸೇರ್ಬೇಕಾದ್ದು. ಹ್ಮ್, ಮರ್ಯಾದೆಯಾಗಿ ಬಂದ್ ದಾರಿ ಹಿಡ್ಕೊಂಡು ಹೋಗ್ತಿರೋ? ಹೋಗ್ತಾ ಇದ್ರೆ ಏನ್ ಮಾಡ್ಬೇಕು ಅಂತ ನಮಗೆ ಗೊತ್ತಿದೆ. ಏನ್ ನನ್ನ ಹೆದರ್ಸ್ತಾ ಇದ್ದೀರಾ? ಮತ್ತೇನಯ್ಯ, ನಿನಗ್ ಕಷ್ಟ ಬಂದಾಗ ಬಿಟ್ಟು ಹೋಗೋದು, ಇಷ್ಟ ಬಂದಾಗ ಕರ್ಕೊಂಡು ಹೋಗೋದು. ಅಯ್ಯ, ನಿಯತ್ತಿಲ್ಲದ ಮನುಷ್ಯ. ಇದೇನ ಆನೆ ಕರೋಟಿ ಅಂದ್ಕೊಂಡೇನ? ಇದು ನಮ್ಮಿಬ್ಬರ ಮಧ್ಯದ ವ್ಯವಹಾರ. ಬೇರೆಯವ್ರ ತಲೆ ಹಾಕೋಕೆ ಅಧಿಕಾರ ಇಲ್ಲ. ದಯವಿಟ್ಟು ಕೋಪ ಮಾಡ್ಕೋಬೇಡಿ. ನಾನು ಇದನ್ನ ಅಧಿಕಾರದಿಂದ ಕೇಳ್ತಿಲ್ಲ, ಭಿಕ್ಷೆ ಬೇಡ್ತಾ ಇದ್ದೀನಿ. ಭಿಕ್ಷೆ ಕೊಡೋ ಸ್ಥಿತಿಲಿ ನಾನಿಲ್ಲಮ್ಮ. ಈ ಆನೆನ ಇಟ್ಕೊಂಡು ಸರ್ಕಸ್ ಕಂಪನಿನ ಮತ್ತೆ ಶುರು ಮಾಡ್ಬೇಕು ಅಂತಿದ್ದೀನಿ. ಹಾಳಾಗಿರೋ ನನ್ನ ಸಂಸಾರ ಮತ್ತೆ ಸರಿ ಹೋಗೋದ್ ಬೇಡವಾ? ಅದ್ ಹೇಗಯ್ಯ ಸರಿ ಹೋಗುತ್ತೆ? ಈ ಹೆಣ್ಮಕ್ಳ ಕಣ್ಣೀರನ್ನ ಶಾಪ ಕಟ್ಕೊಂಡ್ರೆ. ಬೇಡಿ, ಶಾಪ ತಟ್ಟೋದ್ ಬೇಡಿ. ಈ ಅಮ್ಮನೇ ಇದನ್ನ ಇಟ್ಕೊಳ್ಳಿ. ನನ್ನ ಹೆಂಡತಿ ಮಕ್ಕಳು, ನನ್ನ ಕಂಪ್ನಿನೇ ನಂಬ್ಕೊಂಡಿರೋ 10 ಸಂಸಾರಗಳು ಉಪವಾಸ ಸಾಯ್ತಾರೆ. ಪರವಾಗಿಲ್ಲ, ಏನ್ ಮಾಡಕ್ಕಾಗುತ್ತೆ? ಸಾಯ್ಲಿ ಬಿಡಿ. ಅಷ್ಟು ದೊಡ್ಡ ಮಾತು ಮಾತಾಡ್ಬೇಡಿ. ಅಷ್ಟೊಂದು ಜನರ ಶಾಪ ನಮಗ್ ತಟ್ಟೋದ್ ಬೇಡ. ಬೇರೆ ದಾರಿನೇ ಇಲ್ಲ. ಕರ್ಕೊಂಡೋಗಿ, ಧಾರಾಳವಾಗಿ ಕರ್ಕೊಂಡೋಗಿ. ಹೋಗಪ್ಪ ಗಣಪತಿ, ನಿನಗೂ ನನಗೂ ಇದ್ದ ಋಣ ಇಷ್ಟೇ ದಿವಸ. ಹೋಗು ಹೋಗು. ಯಾಕೆ ಹೀಗೆ ಬಲವಂತವಾಗಿ ಈ ಮೂಕ ಪ್ರಾಣಿನ ಹಿಂಸೆ ಮಾಡ್ತಾ ಇದ್ದೀರಿ? ಒಳ್ಳೆ ಮಾತಲ್ಲಿ ಹೇಳ್ತೀನಿ, ಈ ಆನೆಯನ್ನು ಕರ್ಕೊಂಡೋಗ ಆ ಹುಡುಗಿ ಹತ್ರ ಬಿಟ್ಬಿಡಿ. ನೀನ್ಯಾವನೇ ಕೇಳೋದಕ್ಕೆ? ನಾನ್ ಯಾವನ? ಗೌರಿ ಗೌರಿ ಗೌರಿ, ನೀನ್ ನಾನೇನ್ ಬಿಡ್ಸ್ಕೊಂಡ್ ಬರಕೋದ ಪಟ್ಟಣದ ಸ್ವಾಮಿ ಹೊಡೆದಾಡ್ದಾಗೆ ತನ್ನ ಕಣ್ ಕಳ್ಕೊಂಡ್ಬಿಟ್ಟ. ಕಣ್ಣಿಗೆ ತುಂಬಾ ಪೆಟ್ಟಾಗಿದೆ. ಸುರೇಶನ ಮತ್ತೆ ಕಣ್ಬರೋ ಸಾಧ್ಯತೆ ಇಲ್ಲ ಅನ್ಸುತ್ತೆ. ಏನಾರು ಮಾಡಿ ನನ್ನ ತಮ್ಮನ್ ಕಾಪಾಡಿ ಡಾಕ್ಟ್ರೆ. ನಮ್ ಶಕ್ತಿ ಮೀರಿ ಪ್ರಯತ್ನ ಮಾಡಾಯ್ತು. ಇನ್ನೊಂದ್ 2 ದಿನ ಬಿಟ್ಟು ಮತ್ತೆ ಬಂದ್ ನೋಡ್ತೀನಿ. ಸುರೇಶ, ಯಾರೋ ಬಿಕಾರಿಗೋಸ್ಕರ ಹೋಗಿ ಕಣ್ ಕಳ್ಕೊಂಡು ಕುರುಡ ಆಗ್ಬಿಟ್ಟಿಯಲ್ಲೋ. ಮಮ್ಮಿ, ಯಾರೋ ಬಂದಿದಾರ ನೋಡು. ಯಾರ್ ನೀವು? ಈಗ ತಾನೇ ನೀವು ಭಿಕಾರಿ ಅಂದ್ರಲ್ಲ, ಆ ಭಿಕಾರಿ ನಾನೇ, ಗೌರಿ. ನೀನೇನ ಅವಳು? ಅಯ್ಯೋ ಪಾಪಿ, ಒಳ್ಳೆ ರಾಜ ಇದ್ದಂಗಿದ್ ನನ್ನ ತಮ್ಮನ್ನ ಕುರುಡನ್ ಮಾಡ್ಬಿಟ್ಟಿಯಲ್ಲೇ. ಸರಿಯಾಗಿ ಹೇಳ್ದೆ ಅಕ್ಕ. ಅಣ್ಣ, ಅಕ್ಕ, ಗೌರಿನ ಬೈಬೇಡಿ, ಅವಳದೇನು ತಪ್ಪಿಲ್ಲ. ನನ್ನ ಈ ಕಣ್ಣುಗಳು ಹೋಗಿರಬಹುದು, ಆದ್ರೆ ನನ್ನ ಮನಸ್ಸಿನ ಕಣ್ಣುಗಳನ್ನ ತೆರೆಸ್ತೋಳು ಈ ಗೌರಿ. ಸುರೇಶ, ನಿನಗೇನಾಯ್ತು? ಏನೇನೋ ಮಾತಾಡ್ತಾ ಇದೆಯಲ್ಲೋ. ಈ ಹುಡುಗಿ ನಿನಗೇನೋ ಮೋಡಿ ಮಾಡ್ಬಿಟ್ಟಿದ್ದಾಳೆ. ಅಕ್ಕ, ದಯವಿಟ್ಟು ಸುಮ್ಮನೆ ಇರ್ತೀಯಾ? ಗೌರಿ, ನಾನು ಮಾಡಿದ ತಪ್ಪಿಗೆ ನಿನ್ನ ಎಷ್ಟು ಕ್ಷಮೆ ಕೇಳಿದ್ರು ಕಡಿಮೆನೆ ಅನ್ಸುತ್ತೆ. ನನಗೋಸ್ಕರ ನೀವೆಂಥ ದೊಡ್ಡ ತ್ಯಾಗ ಮಾಡ್ಬಿಟ್ರಿ. ತ್ಯಾಗ ಅಲ್ಲ ಗೌರಿ,
ದೇವರು ಕೊಟ್ಟ ಶಿಕ್ಷೆ. ಏನ್ ಹೇಳ್ತಿದ್ದೀರಾ ನೀವು? ತಮ್ಮೂರು ಹುಡುಗಿನ ಮುಟ್ಟದ ಅಂತ ನಿಮ್ಮೂರು ಜನ ಕೊಟ್ಟ ಶಿಕ್ಷೆ ಜೈಲು. ತನ್ನ ಕಣ್ಣೆದುರಿಗೆ ತನ್ನ ಮಗಳನ್ನ ಮುಟ್ಟದ ಅಂತ ಆ ನಿನ್ನ ದೇವತೆ ದುರ್ಗಾದೇವಿ ಕೊಟ್ಟ ಶಿಕ್ಷೆ ಇದು. ಹಾಗೆ ಹೇಳ್ಬೇಡಿ. ಆ ನನ್ನ ತಾಯಿಗೆ ರಕ್ಷಣೆ ಮಾಡೋದು ಗೊತ್ತೇ ವಿನಃ ಶಿಕ್ಷೆ ಕೊಡೋದು ಗೊತ್ತಿಲ್ಲ. ಅವಳು ನಿಮ್ಮನ್ನು ಖಂಡಿತ ಕ್ಷಮಿಸ್ತಾಳೆ. ನಿನ್ನ ತಾಯಿ ವಿಷಯ ನನಗೆ ಗೊತ್ತಿಲ್ಲ ಗೌರಿ. ನೀನ್ ನನಗೆ ಕ್ಷಮಿಸ್ತಲ್ಲ, ನನಗಷ್ಟೇ ಸಾಕು. ಅಮ್ಮ ಗೌರಿ, ಶಾಸ್ತ್ರಿಗಳೇ, ಗಣಪತಿ ಹೋದಾಗ್ನಿಂದ ನನಗೆ ಸಮಾಧಾನ ತಂದ್ಕಮ್ಮ. ಎಲ್ಲ ಶಾಸ್ತ್ರಿಗಳೇ, ಎಲ್ಲಿ ಕೂತ್ರು ಎಲ್ಲಿ ನಿಂತ್ರು ಅವನ್ ನನ್ನನ್ನು ಕರೆದಾಗತ್ತೆ. ಮತ್ತೆ ಈ ಜನ್ಮದಲ್ಲಿ ನಾನು ಅವನ್ನ ಏನ್ ಮಾಡೋದಮ್ಮ? ಕೆಲವರು ಸ್ವಲ್ಪ ಹೊತ್ತು ನಮ್ಮ ಜೊತೆಯಲ್ಲಿದ್ರು ಜೀವನ ಪೂರ್ತಿ ಅವ್ರ ನೆನಪನ್ನ ನಮ್ಮ ಹತ್ರ ಬಿಟ್ಟು ಹೊರಟೋಗ್ತಾರೆ. ಗಣಪತಿ, 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 ನೀನ್ ನಿಜವಾಗ್ಲೂ ಬಂದ್ಬಿಟ್ಯಾ? ನಾನು ನಿನ್ ಕನಸು ಕಾಣ್ತಾ ಇಲ್ವಲ್ಲ? ಇಲ್ಲಮ್ಮ, ಇನ್ನು ಮುಂದೆ ಇವನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಯಾವಾಗ್ಲೂ ನಿಮ್ ಜೊತೆಲೇ ಇರ್ತಾನೆ. ಅಂದ್ರೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲದೆ ಹೋದ್ರೆ ಇಲ್ಲಿ ನೋಡಿ, ಕಾನೂನುಬದ್ಧವಾಗಿ ಸ್ಟಾಂಪ್ ಪೇಪರ್ ಅಲ್ಲಿ ಈ ಆನೆನ ನಿಮ್ಮ ಹೆಸರಿಗೆ ಬರ್ತಿದ್ದೀನಿ. ಗಣಪತಿ, ನಿಮ್ ಮನಸ್ಸನ್ನ ನೋಯಿಸಿದ್ದಕ್ಕೆ ನಾನು ಕ್ಷಮೆ ಬಿಡ್ತೀನಿ ತಾಯಿ. ನನ್ನ ದುರಾಸೆಯಿಂದ ಪಾಪ ಸುರೇಶನ್ ಕಣ್ಣು ಹೋಯಿತು. ಅವರು ನನ್ನ ಆಸ್ಪತ್ರೆಗೆ ಕರೆಸಿ ಹಣನ ಕೊಟ್ಟು ಇದನ್ನ ನಿಮ್ಮ ಹೆಸರಿಗೆ ಬರ್ಸಿ ನಿಮ್ಮ ಹತ್ರ ಬಿಟ್ಟು ಬರೋದಕ್ಕೆ ಹೇಳಿದ್ರು. ಶಾಸ್ತ್ರಿಗಳೇ, ತಪ್ಪು ಮಾಡಿದ ಮನುಷ್ಯ ತನ್ನ ತಪ್ಪನ್ನು ತಿದ್ಕೊಂಡ್ಬಿಟ್ಟ. ಆತ ತಾನು ಪೂರ್ತಿ ಬದಲಾಗಿದ್ದೀನಿ ಅಂತ ಹೇಳಿದ್ರು. ನಾನೇ ನಂಬದೆ ಅವ್ರನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ಆತ ನನಗೋಸ್ಕರ ತನ್ನ ಕಣ್ಣನ್ನೇ ತ್ಯಾಗ ಮಾಡ್ಬಿಟ್ಟ. ಮೊದ್ಲೇ ಒಪ್ಪಿಗೆ ಕೊಟ್ಟಿದ್ದಕ್ಕೆ ತಾನೆ ನಾವು ನಿಶ್ಚಿತಾರ್ಥ ಮಾಡಿದ್ದು. ಈಗ ಬೇಡ ಅಂದ್ರೆ ಹೇಗೆ? ಅಲ್ರಮ್ಮ, ನಮ್ಮ ಹುಡುಗಿ ಕೊಡ್ತೀವಿ ಅನ್ಕೊಂಡಿದ್ದೇನೋ ನಿಜ. ಆಗ ಇವರಿಗೆ ಕನ್ಸರಿಯಾಗಿತ್ತು. ಈಗ ದಯವಿಟ್ಟು ಹಾಗೆ ಹೇಳ್ಬೇಡಿ. ಏರ್ಪಾಟಾಗಿರೋ ಮದ್ವೆ ಹೀಗೆ ಇದ್ದಕ್ಕಿದ್ದಾಗೆ ನಿಂತೋಯ್ತು ಅಂದ್ರೆ ನಮ್ಮ ಮನೆತನದ ಗೌರವ ಘನತೆಗೆ ಧಕ್ಕೆ ಆಗುತ್ತೆ. ಅಲ್ರಮ್ಮ, ನಿಮ್ಮ ಮನೆತನಕ್ಕೆ ಅವಮಾನ ಆಗುತ್ತೆ ಅಂತ ರಾತ್ರಿ ಕಂಡು ಭಾವಿಗೆ ಹಗಲು ತೊಳ್ಳೋದೆ. ಗಿಳಿ ಹಾಗೆ ಸಾಕಿದ ನಮ್ಮ ಹುಡುಗಿನ ಈ ಕುರುಡುನಿಗೆ ಕೊಡೋದು ಒಂದೇ, ಅವಳನ್ನ ಹಾಳು ಭಾವಿಗೆ ತೊಳ್ಳೋದು ಒಂದೇ. ಬೇಡಿ, ನನ್ನಿಂದ ಒಂದು ಹೆಣ್ಣಿನ ಬಾಳ ಹಾಳಾಗೋದು ಬೇಡ. ನಿಮ್ಮ ಮಗಳಿಗೆ ಬೇರೆ ಸಂಬಂಧ ನೋಡಿ ಮದುವೆ ಮಾಡ್ಬಿಡಿ. ಇಲ್ಲಿ ನೋಡಿ, ಯಾರು? ನಾನು ಗೌರಿ. ನೀವು ಮಾತಾಡೋ ರೀತಿ ಚೆನ್ನಾಗಿದೆಯಾ? ಒಂದ್ ವೇಳೆ ಮದುವೆ ಆದ್ಮೇಲೆ ಇವ್ರ ಕಣ್ಣು ಹೋಗಿದ್ದಿದ್ರೆ ಆಗೇನ್ ಮಾಡ್ತಿದ್ರಿ? ಸದ್ಯ ನಮ್ಮ ಮಗಳು ಪುಣ್ಯ ಚೆನ್ನಾಗಿತ್ತು, ಮದುವೆ ಆಗೋಕ್ ಮುಂಚೆನೆ ಕಣ್ಣು ಹೋಯ್ತು. ನೀವು ಹೊರಗಿನ ಕಣ್ಣು ನೋಡ್ತಿದ್ದೀರಿ ವಿನಃ ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಿಲ್ಲ. ಓ, ಅವ್ರ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನೀನೇ ಯಾಕೆ ಮದುವೆ ಆಗಬಾರ್ದು? ನಾನ್ ಹೇಳಿದ ಮಾತನ್ನ ನಿನ್ ಕೈಯಿಂದ ತಡ್ಕೊಳಕ್ಕಾಗ್ಲಿಲ್ಲ. ನೋಡ್ಯಾ, ಇನ್ನು ಏನ್ ನೋಡ್ತಾ ಕೂತಿದ್ಯಾ? ಇವ್ರ ಸಂಬಂಧ ಬೆಳೆಸಿದ್ರೆ ನಿನ್ ತಂಗಿ ಬಾಳು ಹಾಳಾಗತ್ತೆ. ಬಾಮ್ಮ ಹೋಗೋಣ. ಸ್ವಲ್ಪ ಹೋಗ್ಬೇಡಿ, ನನ್ ಮಾತು ಕೇಳಿ. ಇಲ್ಲಿ ಸ್ವಲ್ಪ. ಇದು ಇವ್ರ ಸಂಸಾರದ ವಿಷಯ, ನೀನ್ ಯಾಕಮ್ಮ ತಲೆ ಹಾಕ್ತೀಯ? ಬಾಮ್ಮ ಹೋಗೋಣ. ಇಲ್ಲ, ಇದು ಇವ್ರ ಸಂಸಾರದ ವಿಷಯ ಮಾತ್ರ ಅಲ್ಲ, ನನಗೂ ಸಂಬಂಧಪಟ್ಟಿದ್ದು. ಗೌರಿ, ನೀನ್ ಹೇಳೋದ್ರ ಅರ್ಥ? ಈ ಅನಾಥಿನ ನಿಮ್ ಮನೆ ಸೊಸೆಯಾಗಿ ಸ್ವೀಕಾರ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ. ಗೌರಿ,
ಈಗಾಗಲೇ ನಾನು ಮಾಡಿದ ಪಾಪಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ಸುರೇಶ, ನೀನ್ ಮಾಡಿದ ತಪ್ಪದ ಪರಿಹಾರ ಈ ಹುಡುಗಿ ನಮ್ಮನೆ ಸೇರಿ ಬೆಳಕಚ್ಚುವಾಗ ಮಾಡೋ. ಸುರೇಶ, ಒಪ್ಪಿಗೆ ಕೊಡು. ಇನ್ನೂ ಏನೋ ಯೋಚನೆ ಮಾಡ್ತಾ ಇದೀಯಾ? ಆ ಹುಡುಗಿನೇ ಒಪ್ಕೊಂಡ್ಬಿಟ್ಟಿದ್ದಾಳೆ. ಹ್ಞೂ ಅನ್ನೋ. ನೀವೆಲ್ಲ ಇಷ್ಟು ಹೇಳಿದ್ಮೇಲೆ ನನಗೇನ್ ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಎಲ್ಲ ದೈವೇಚ್ಛೆ. ನನ್ನ ಗಣಪತಿನ ಕಾಪಾಡಿ ಮತ್ತೆ ನನ್ನ ಹತ್ರ ಬಂದು ಸೇರೋ ಹಾಗೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದ ಹೇಳೋಣ ಅಂತ ಬಂದೆ. ಈಗ ನನ್ನ ಕೈ ಹಿಡಿಯೋದಕ್ಕೆ ಒಪ್ಕೊಂಡಿದ್ದಕ್ಕೆ ಓ, ನೀವಿಲ್ಲಿದ್ದೀರಾ? ಗಣಪತಿ, ಯಾಕೆ ಅರ್ಥ ಇದೆಯಾ? ಮದ್ವೆ ಆದ್ಮೇಲೆ ನಿನ್ನಿಂದ ದೂರ ಆಗ್ತೀನಿ ಅಂತನಾ? ಖಂಡಿತ ಇಲ್ಲ. ನೀನ್ ಯಾವಾಗ್ಲೂ ನನ್ನ ಜೊತೆಲೇ ಇರ್ತೀಯಾ. ನಿನ್ನೂ ಜೊತೆಲೆ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ನೋಡು ಲಗ್ನ ಪತ್ರಿಕೆ. ಗಣಪತಿ, ಯಾಕೋ ಏನಾಗಿದೆ ನಿನಗೆ? ಇವತ್ತು ಯಾಕೆ ಹೀಗಾಡ್ತಿದ್ಯಾ? ಅಪ್ಪ ಮಹಾಸ್ವಾಮಿ ಗಣಪತಿ ಅವರೇ, ಮೊದಲನೇ ಲಗ್ನ ಪತ್ರಿಕೆ ನಿಮಗೆ, ತಗೊಳ್ಳಿ. ಗಣಪತಿ, ಎಲ್ಲಿ ಹೋಗ್ತಿದ್ಯಾ? ಗಣಪತಿ, ಏನ್ ಮಾಡ್ತಿದ್ಯಾ? ನನ್ನ ಲಗ್ನ ಪತ್ರಕ್ಕೆ ಯಾಕೆ ಸುಡ್ತಿದ್ಯಾ? ನಿನ್ಗೇನಾದ್ರೂ ಹೊತ್ತಿಡ್ತಿದ್ಯಾ? ಮಾಂಗಲ್ಯ ಏನೈತೆ? ಅಲ್ಲೇ ಇರ್ಬೇಕು ನೋಡಿ. ನೀವಿಲ್ಲಿದ್ದೀರಾ? ಓ, ತಾಳಿ ನಿನ್ನ ಹತ್ರ ಇದೆ. ಕೊಡು ಕೊಡು, ನೀವಿಬ್ರು ಬೇಗ ಬಂದ್ಬಿಡಿ. ಓ, ಮಾಂಗಲ್ಯ ಸಿಕ್ಬಿಡ್ತು, ಮಾಂಗಲ್ಯ ಸಿಕ್ಬಿಡ್ತು. ತಗೊಳ್ಳಿ ತಗೊಳ್ಳಿ ಸ್ವಾಮಿ. ಗೌರಿ, ಎಂಥ ವಿಚಿತ್ರವಾದ ಮೊದಲ ರಾತ್ರಿ ನೋಡಿದ್ಯಾ? ಮದುವೆ ಗಂಡು ಕಾದಿರ್ತಾನೆ, ಎಲ್ರೂ ಹೆಣ್ಣನ್ನ ಕರ್ಕೊಂಬಂದು ಒಳಗಡೆ ಬಿಡ್ತಾರೆ.
ಆದರೆ ಇವತ್ತು ನಿನ್ನ ಈ ಕಣ್ಣಿಲ್ಲದ ಗಂಡನ್ನ ನೀನೇ ಕರ್ಕೊಂಬಂದಿದೀಯ. ನನ್ನ ಈ ಪರಿಸ್ಥಿತಿ ನೋಡಿ ನಿನಗೇನಾದರೂ? ಛೇ, ಹಾಗೇನಿಲ್ಲ. ನನ್ನ ಮನಸ್ಸಿನಲ್ಲಿ ಅಂಥದ್ದೇನೂ ಇಲ್ಲ. ಗೌರಿ, ನಿನ್ನಂತ ಹೆಂಡ್ತಿನ ಪಡಿಬೇಕಾದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ಅಂದ ಹಾಗೆ ಈ ಪ್ರಪಂಚದಲ್ಲಿ ನಿನಗೆ ಯಾವ್ದು ತುಂಬಾ ಇಷ್ಟ? ನಮ್ಮೂರ ಅಮ್ಮನವ್ರನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ನನ್ನ ಗಣಪತಿನೂ ತುಂಬಾ ಇಷ್ಟ. ನನ್ನ ಕೈ ಹಿಡಿದು ನನ್ನ ಜೀವನಕ್ಕೊಂದು ದಾರಿ ತೋರಿಸಿದ ನೀವು ಅಂದ್ರೆ ನನಗೆ ತುಂಬಾ ಇಷ್ಟ. ಮೃಗುವಾಗಿದ್ದ ನನ್ನ ಮನುಷ್ಯನನ್ನಾಗಿ ಮಾಡಿ ಕುರುಡನಾದ ನನ್ನನ್ನ ಗಂಡ ಅಂತ ಒಪ್ಕೊಂಡು ಈ ಕೋಣೆಯಲ್ಲಿ ಮೊದಲ ರಾತ್ರಿ ತನ್ನ ಹೊಸ ಬಾಳನ್ನು ಪ್ರಾರಂಭ ಮಾಡಕ್ಕೆ ಕಾಯ್ಕೊಂಡಿರೋ ನನ್ನ ಪ್ರೀತಿಯ ಹೆಂಡತಿ ಗೌರಿನ್ ಕಂಡ್ರೆ ನನಗೆ ತುಂಬಾ ಪ್ರೀತಿ. ಹಾಗೆ ನಾನು ಹೇಳ್ತೀನಿ ಅಂತ ನೀನು ಅನ್ಕೊಂಡಿದ್ರೆ ಅದು ನಿನ್ನ ಮುಟ್ಟಾಳ್ತನ. ನಿಜ ಹೇಳ್ಬೇಕು ಅಂದ್ರೆ ಈ ಲಿಲ್ಲಿನ ಕಂಡ್ರೆ ನನಗೆ ತುಂಬಾ ಇಷ್ಟ. ಯಾಕೆ ಹಾಗೆ ಗರ ಬಡ್ದ ಹಾಗೆ ನಿಂತ್ಕೊಂಡ್ಬಿಟ್ಟೆ? ನಾಟಕ, ಎಲ್ಲ ನಾಟಕ. ನಿಮ್ಮೂರು ದೇವಸ್ಥಾನದಲ್ಲಿ ಬಡವರಿಗೆ ಮದುವೆ ಮಾಡಿಸಿದ್ದು, ನಿನ್ನ ಆನೆನ ನಿನಗೆ ವಾಪಸ್ ಮಾಡಿದ್ದು, ನಾನು ಕುರುಡ ನನಗೆ ಹೆಣ್ಣು ಕೊಡಲ್ಲ ಅಂತ ಬೀಗ್ರ ಹತ್ರ ಹೇಳ್ತಿದ್ದು ಎಲ್ಲ ನನ್ನ ಸೆಟಪ್. ನಾನು ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸಿದೆ. ನೀವು ನಿಜವಾಗ್ಲೂ ಬದಲಾಗ್ಬಿಟ್ಟಿದ್ದೀರಾ ಅಂತ ನಂಬಿ ನನ್ನ ಜೀವನನೇ ನಿಮ್ ಕೈಗೊಪ್ಪಿಸಿದೆ. ಯಾಕೆ ನನ್ನ ಮೇಲೆ ಇಷ್ಟು ದ್ವೇಷ ನಿಮ್ಗೆ? ನಾನು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ದೆ? ಏನ್ ಅನ್ಯಾಯ ಮಾಡಿದ್ಯಾ? ಒಂದು ಸಿಗರೆಟ್ ಹತ್ತಿಸ್ಕೊಂಡಿದ್ದಕ್ಕೆ ದೇವಸ್ಥಾನ ಅಶುದ್ಧ ಆಗೋಯ್ತು ಅಂತ ಹೇಳಿ ನನ್ನ ಕೆನ್ನೆಗೆ ಹೊಡೆದು ಊರವರೆಲ್ಲ ಸೇರಿಸಿ ಅವಮಾನ ಮಾಡಿದೆ. ನಾನು ಅದನ್ನ ಮರ್ತು ಬಿಡ್ತೀನ? ಒಂದ್ 5 ನಿಮಿಷ ನಿನ್ನ ಮೇಲೆ ಆಸೆ ಪಟ್ಟಿದ್ದಕ್ಕೋಸ್ಕರ 5 ತಿಂಗಳು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡಿದೆ. ನಾನು ಅದನ್ನ ಮರ್ತು ಬಿಡ್ತೀನ? ಜೈಲಲ್ಲಿದ್ದ ಪ್ರತಿದಿನಾನು ನಿನ್ನ ಮೇಲೆ ಹೇಗೆ ಸೇಡ್ ತೀರಿಸ್ಕೋಬೇಕು ಅಂತ ಕಾಯ್ತಾ ಇದ್ದೆ. ಮದುವೆ ಅನ್ನೋ ಬಲೆ ಬೀಸ್ದೆ, ನೀನು ಅದ್ರಲ್ಲಿ ಬಿದ್ದೆ. ಹೇಗಿದೆ ನನ್ನ ಚಾಲಾಕ್ತನ? ಮೆಚ್ಕೊಂಡ್ಯಾ? ಇವರ ಕೈ ಹಿಡಿದವಳು ನೀನು, ಮೈ ಮುಟ್ಟವಳು ನಾನು. ನೀನು ಒಂದ್ ಹೆಣ್ಣಾಗಿ ಇನ್ನೊಂದ್ ಹೆಣ್ಣಿಗೆ ಇಂಥ ಅನ್ಯಾಯ ಮಾಡಬಹುದಾ? ಮುಂಚೆಯಿಂದ ಇವ್ರ ಜೊತೆ ಇರೋಳು ನಾನು. ನೀನ್ ನನ್ಗೆ ಅನ್ಯಾಯ ಮಾಡ್ತಾ ಇದ್ಯಾ? ಬೇಡಿ ಬೇಡಿ, ಮದುವೆ ಅನ್ನೋ ಪವಿತ್ರ ಬಂಧನಕ್ಕೆ ಅವಮಾನ ಮಾಡಬೇಡಿ. ಸಂತೋಷವಾಗಿ ಸಂಸಾರ ಪ್ರಾರಂಭ ಮಾಡ್ಬೇಕಾದ ದಿವಸನ ಸ್ವರ್ಗಕ್ಕೆ ಬದಲಾಗಿ ನರಕ ಮಾಡಬೇಡಿ. ನಾನೇನಾದ್ರೂ ತಪ್ಪು ಮಾಡಿದ್ರೆ ನನ್ನ ಕ್ಷಮಿಸ್ಬೇಡಿ. ನಿಮ್ಮಿಂದ ನನ್ನ ದೂರ ಮಾಡಬೇಡಿ ಅಂದ್ರೆ ದೂರ ಮಾಡಿ. ನಿನ್ನ ಅಳುವಿನ ಸ್ಟಾಕ್ನ ಇವತ್ತೇ ಖಾಲಿ ಮಾಡ್ಬಿಡ್ಬೇಡ. ನೀನ್ ಅಳಬೇಕಾದ ದಿನಗಳು ಇನ್ನೂ ತುಂಬಾ ಇವೆ. ಹೋಗು ಹೋಗ. ಸರಿಯಾದ ಜಾಗಕ್ಕೆ ಸೇರ್ಕೊಂಡೆ. ಏನೇ ಈ ಮುಷಡಿಗೆ ರೇಷ್ಮೆ ಸೀರೆ ಬೇಕಾ? ಇದಕ್ಕಿಂತ ದುಬಾರಿ ಸೀರೆ ಸಿಗ್ಲಿಲ್ವಾ? ಮಾಯಾ, ಇವಳಿ ಯೋಗ್ಯತೆಗೆ ಸರಿಯಾದ ಸೀರೆ ತಗೊಂಬಮ್ಮ. ಸರಿ ಮಮ್ಮಿ. ಆ ಸೀರೆಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯಮ್ಮ. ಹೋಗೆ ಬದಲಾಯಿಸ್ಕೊಂಡ್ ಬಾ. ಏನೇ ಏನೇ ಹಾಗ್ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಮಮ್ಮಿ, ನಾವ್ ತಿನ್ನೋದನ್ನೇ ನೋಡ್ತಾ ಇದ್ದಾಳೆ. ಹೊಟ್ಟೆ ನೋವು ಬಂದ್ಬಿಡುತ್ತೆ. ಹೋಗೆ ಇಲ್ಲಿಂದ. ಮುಸ್ರೆ ಪಾತ್ರೆನೆಲ್ಲ ತಿಕ್ಕೋ. ಹೋಗೆ. ನೀನ್ ತಿನ್ನಮ್ಮ. ಇನ್ನೊಂದ್ ಆಪಲ್ ತಿನ್ನು. ನೀನ್ ಚೆನ್ನಾಗಿರ್ಬೇಕು. ಇನ್ನು ಎಮ್ಮೆ ತರ ಬಿತ್ಕೊಂಡಿದ್ದಾಳೆ. ನನ್ ಮಗಳು ಬ್ಯೂಟಿ ಪಾರ್ಲರ್ ಹೋಗ್ಬೇಕು. ಬೇಗ ಬೆಡ್ ಕಾಫಿ ರೆಡಿ ಮಾಡು. ಹಾಲ್ ಈಗ ತಾನೆ ಬಂತು. ನಾನ್ ಕಾಫಿ ರೆಡಿ ಮಾಡ್ಕೊಡ್ತೀನಿ. ಇಲ್ಲಿಟ್ಬಿಟ್ಟು ಹೋಗೆ. ಬೆಡ್ ಕಾಫಿ ಅವಳೇ ರೆಡಿ ಮಾಡ್ಬೇಕು. 5 ನಿಮಿಷದಲ್ಲಿ ರೆಡಿ ಆಗ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಹಾಲು ಚೆಲ್ಲೋಗ್ತಾ ಇದೆ.
ದೆವ್ವ ನಿಂತಿದ್ಯಲ್ಲೇ ನಿಮ್ಮ ಅಪ್ಪನ ಮನೆ ಗಂಟು ಹೋಗ್ಬೇಕಾ ಹೊಟ್ಟೆ ಬೇರೆ ಬೇಕೇನೆ ಕೈಲೆತ್ತು. ಬೀಳಿಗೆ. ಬೀಳಿಗೆ. ಈ ಕೈಲಿ ತಾನೇ ನನ್ನ ತಮ್ಮನ ಹೊಟ್ಟೆ ಅನುಭವಿಸಿ. ಗಣಪತಿ, ನಾಗರಾಜ ನೋಡು, ಅವರೆಲ್ಲ ಸೇರ್ಕೊಂಡು ಚಿಕ್ಕಮ್ಮನ ಕೈ ಹೇಗ್ ಮಾಡ್ಬಿಟ್ಟಿದ್ದಾರೆ. ನೋಡ್ದೇನೋ ಶೇಖರ, ಬಾಯಿಲಿ ನಿನ್ ಹೆಂಡತಿ ಮಗಳು ಸೇರ್ಕೊಂಡು ಇವಳಿಗೆ ಕಳತನವಾಗಿ ಬೋನ್ವಿಟ ಎಲ್ಲ ಕೊಡ್ತಾ ಇದಾರೆ ಕಣೋ. ಅದೆಲ್ಲ ಇರ್ಲಿ, ಒಂದ್ ಮುಖ್ಯವಾದ ವಿಷಯ. ಏನೋ ಅದು? ನಾಳೆ ಮಾಯನ್ ನೋಡಕ್ಕೆ ಗಂಡು ಕಡೆ ಅವ್ರು ಬರ್ತಾ ಇದಾರೆ. ಹೌದೇನೋ? ದೊಡ್ಡ ಸಂಬಂಧ. ಈ ಸಂಬಂಧ ಕೈ ಜಾರ್ ಹೋಗ್ದಿರೋ ಹಾಗೆ ನೋಡ್ಕೋಬೇಕು. ನೋಡ್ತಾ ಇರು, ನಾನ್ ಅವ್ರಿಗೋಸ್ಕರ ಮಾಡೋ ಬಾದಾಮಿ ಹಾಲು ಕುಡಿದ ತಕ್ಷಣ ಆ ಹುಡುಗ ನಮ್ಮ ಮಾಯನ್ ಕತ್ತೆ ತಾಳಿ ಕಟ್ಬಿಡ್ಬೇಕು ಕಣೋ. ಗಣಪತಿ, ನಾಗರಾಜ, ನಮ್ ಚಿಕ್ಕಮ್ಮಂಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ. ಅವ್ರಿಗೆ ಸರಿಯಾಗಿ ಆಗ್ಬೇಕು. ಯಾರು ಇಲ್ವೇನೆ ಫೋನ್ ತೆಗಿಯೋಕೆ? ಅಯ್ಯೋ, ಏನ್ ಬೇಕಪ್ಪ? ಅಯ್ಯೋ, ಇದೇನಪ್ಪ 10 ರೂಪಾಯಿ ಕೊಡ್ತಾ ಇದೆಯಲ್ಲಪ್ಪ? ಏನ್ ಬೇಕಪ್ಪ? ಓ, ಬೇದಿ ಮಾತ್ರೆನಾ? ನಿನಗೆ ಎಷ್ಟು ಅಂತ ಕೊಡೋದು? ಇಲ್ಲ ಇಲ್ಲಪ್ಪ, ಕೊಡ್ತೀನಿ ಈಗಲೇ ಕೊಡ್ತೀನಿ. ಸ್ಪೆಷಲ್ ಸ್ಟ್ರಾಂಗು ಬೇದಿ ಮಾತ್ರೆ ತಗೋ. ಇದನ್ನ ತಗೊಂಡೋಗಿ ಬಾದಾಮಿ ಹಾಲ್ಗೆ ಹಾಕ್ಬಿಡು. ಆಹಾ, ಘಮ ಘಮ ಅಂತಿದೆ. ಅಬ್ಬಾ, ಇದನ್ನೇನಾದ್ರೂ ಅವ್ರು ಕುಡಿದ್ಬಿಟ್ರೆ. ಬಂದೆ ಮಮ್ಮಿ. ನಮಸ್ಕಾರಮ್ಮ. ಇವರು ಹುಡುಗನ ಚಿಕ್ಕಪ್ಪ. ಇವ್ರ ಹೆಸರು ಮೆತ್ತಿಗೆ ಮೆತ್ತಿಗೆ. ಯಾಕೆ ತೊಂದ್ರೆ ತಗೊಳ್ತೀರಾ? ನನಗೆ ಹೇಳಿದ್ರಾಯ್ತು, ನಾನು ಹೇಳ್ತಿರ್ಲಿಲ್ವೇ? ಇವ್ರ ಹೆಸರು ರಾಮರಾಯರು ಅಂತ. ಇವ್ರಿಗೆ ಅನುವಂಶಿಕವಾಗಿ ಬಂದಂತಹ ಕಾಯಿಲೆ ಉಬ್ಬಸ. ಇವ್ರಿಗಷ್ಟೇ, ಇವ್ರ ಮಗನಿಗಿಲ್ಲ ಅಷ್ಟೇ. ಅದು ಇವರು ಇಲ್ಲಿಂದ ಅಲ್ಗೋಗೋವರೆಗೂ ಇವ್ರನ್ನ ಬಿಟ್ಟು ಹೋಗಲ್ಲ ಅಂತ ಹಠ ಹಿಡಿದು ಕೂತು ಬಿಟ್ಟಿದೆ ಅಷ್ಟೇ. ಈತ ಇವ್ರ ಮಗ. ನಮಸ್ಕಾರ ಮಾಡಿಯೋ. ನಮಸ್ಕಾರ. ನೋಡಿ, ವರ ಚಿನ್ನದಂತ ವರ, ಬಂಗಾರದಂತ ವರ, ಬುದ್ಧಿವಂತ, ಗುಣವಂತ, ರೂಪವಂತ. ಇವನ ಹೆಸರು ಬಾಲಗೋಪಾಲಕೃಷ್ಣ ಅಂತ. ಇನ್ನು ಇವರು ಚೆನ್ನಾಗಿದ್ದಾರೆ, ಹುಗಿರಿ ಮಕ್ಕೆ. ನಾನು ಅದನ್ನೆಲ್ಲ ಹೇಳಿದ್ದು. ಇವರು ಆ ಹುಡುಗಿ ತಾಯಿ. ತಲುಪ್ತು ತಲುಪ್ತು. ಈ ಮನೆ ಆಸ್ತಿ ಪಾಸ್ತಿ ನೋಡ್ಕೊಳ್ಳೋ ಯಜಮಾನರು.
ನೋಡಿ ಅಮ್ಮ ಈಗ ನಾನು ಒಪ್ಪಿದ್ರೇನೆ. ನೀವಲ್ರಿ ನಿಮ್ಮ ಮಗ ಒಪ್ಪಿದ್ರೆ ಅಂತನ್ನಿ. ಅದೇ ನನ್ ಮಗ. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಅಂದ್ರೆ ಇವ್ರ ಒಪ್ಪಿಗೆ ಕೊಟ್ರೆ ಇವ್ರ ಮಗನ ಮದ್ವೆ ನಿಮ್ಮ ಮಗಳ ಜೊತೆ ನಡೆಯುತ್ತೆ ಅಂತ ಹೇಳ್ತಾ ಇದ್ರು. ಅಷ್ಟೊಳಗೆ ನನ್ನ ಮಗಂದು ಉಪ್ಸ ಅಂತ ಅಡ್ಡ ಬಂತು ಅಷ್ಟೇ. ನೋಡಿ, ನನಗಿರೋದು ಒಬ್ಳೆ ಮಗಳು, ಕೈ ತೊಳೆದು ಮುಟ್ಬೇಕು. ಯಾವ ಸೋಪಲ್ಲಿ? ಡೆಟಾಲ್ ಸೋಪಲ್ಲಿ. ಮಾಯಾ, ಎಲ್ರಿಗೂ ಬಾದಾಮಿ ಹಾಲು ತಗೊಂಬಮ್ಮ. ಬಾದಾಮಿ ಹಾಲ. ಕುತ್ಕೊಳ್ರಿ, ಎದ್ಬಿಟ್ರು. ಬಾದಾಮಿ ಹಾಲು ಅಂದ್ರೆ ನನಗಿಷ್ಟ ಇಲ್ವಾ? ಬರೋರ್ಗು ಸ್ವಲ್ಪ ತಡ್ಕೊಳ್ಳಿ. ಬಾದಾಮಿ ಹಾಲು. ಅಸಲ್ ಬಾದಾಮಿನೇ ಅರ್ದಿರ್ಬೇಕು. ಈಗ ಹುಡುಗನಿಗೆ ಸಿಹಿ ಅಂದ್ರೆ ಆಗಲ್ಲ, ಹಾಗಂತ ಸಕ್ಕರೆ ಕಾಯಿಲೆ ಅಂತ ತಿಳ್ಕೊಬೇಡಿ. ಅದು ಏನಿದ್ರು ನಮಗಲ್ಲ ಇವ್ರಿಗೆ. ಹುಡುಗಿನೇ ನೋಡ್ತೀವಿ, ಹಾಲು ತಗೊಳ್ರಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದೆ ಚೆನ್ನಾಗಿದೆ. ನನ್ ಮಗಳೇ ಮಾಡಿದಾಳೆ. ಅದಲ್ಲ, ಹಾಲು ಹಾಲು. ಕುಡೀರಿ ಕುಡೀರಿ. ಇನ್ನು ತರ್ಸ್ಲಾ? ಹುಡುಗಿ ಹೋಗ್ತಾ ಇತ್ತು. ಆಗ್ತಿದೆ ಸುರು ಹೊಟ್ಟೆ ಒಳಗೆ. ಇಲ್ಲಿ ಬಾತ್ರೂಮ್ ಯಾಕಡೆ ಇದೆ? ಅಲ್ಲಿದೆ. ನನಗೆ ಅರ್ಜೆಂಟ್ ಆಗಿದೆ. ನನಗೆ ಡಬಲ್ ಅರ್ಜೆಂಟ್ ಆಗಿದೆ. ಹಾಕ್ಬಿಡ್ರಿ, ಯಾರಾದ್ರೂ ಬರ್ತಾರೆ. ಯಾಕೆ ಹಂಗಿದ್ದೀರಾ? ಏನಾಯ್ತು ನಿಮ್ಗೆ? ಅಯ್ಯೋ, ಏನಾಯ್ತು ಅಂತ ಯಾವ ಬಾಯಿನಲ್ಲಿ ಹೇಳಿರಿ? ಕೂತ್ಕೊಳ್ಳಿ. ಅಯ್ಯೋ, ಕುತ್ಕೊಳ್ಳಕ್ ಆಗೋದಿಲ್ಲ ರೀ. ಒಂಚೂರು ಪೇಪರ್ ಕೊಡ್ತೀರಾ? ನಂಗೊಂಚೂರು. ಪೇಪರ್ ಓದೋ ಸಮಯ ಏನ್ರಿ ಇದು? ಅಯ್ಯೋ, ಓದೋದಕ್ಕಲ್ಲ ರೀ, ಬಾತ್ರೂಮ್ ನಲ್ಲಿ ನೀರ್ ನಿಂತೋಗಿದೆ, ತೊಳ್ಕೊಳಕ್ಕೆ ನೀರಿಲ್ಲ. ಅದಕ್ಕೆಲ್ಲ ಪೇಪರ್ ಇಟ್ಟಿಲ್ಲ ನಾವು. ಏನ್ರಿ ನೀವು? ಕರ್ಕೊಳ್ಳಿ, ನಾನು ಹೇಳ್ತೀನಿ. ಅಂದ್ರೆ ಅವ್ರು ಹೇಳ್ತಿರೋದು ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಅವಮಾನ ಮಾಡ್ಬೇಕು ಅಂತಿದ್ದೀರಾ? ಇವತ್ತು ಬಾದಾಮಿ ಹಾಲ್ನಲ್ಲಿ ಬೇರೆ ಮಾತ್ರೆ ಹಾಕೊಟ್ಟವ್ರು ನೀವು, ನಾಳೆ ನಮ್ಮ ಹುಡುಗನ್ನ ನಿಮ್ಮನೆ ಕರ್ಕೊಂಡು ನಮಗೆ ವಿಷಾದದಲ್ಲಿ ಇರ್ತೀರಾ ಅಂತ ಕೇಳ್ತಾ ಇದ್ದಾರೆ ಅವರು. ಅದಕ್ಕೆ ನಮಗೆ ಸಂಬಂಧ ಬೇಡ ಬೇಡ ಬೇಡ. ನಡಿ ಅಪ್ಪ, ಹೋಗೋಣ. ನಡಿ, ನೀರಿಲ್ಲ ತೊಳ್ಕೊಳಕ್ಕೆ. ಶೇಖರ, ಏನೋ ಇದೆಲ್ಲ?